ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕಾಲ ಓದ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಇರಲಿ ಫ್ರೆಂಡ್ಸ್, ಇವತ್ತು ಮಾರಿ ಹಬ್ಬ. ಇವತ್ತು ಭಾನುವಾರ ಮಾರಿ ಹಬ್ಬ. ಜೊತೆಗೆ ನೆನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದೆಲ್ಲ ಇತ್ತು. ಇವತ್ತು ಕಂಪ್ಲೀಟಾಗಿ ಆಯಿತು. ಹಂಗಾಗಿ ನಾನು ಬೆಳಗ್ಗೆನೇ ಸ್ನಾನ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಫುಲ್ ಎಲ್ಲ ಕೆಲಸ ಮುಗಿಸಿ ಈಗ ಸಂಜೆ ಹೋಗ್ತಾ ಇದ್ದೀನಿ. ಸಂಜೆವರೆಗೂ ಪೂಜೆ ಇರುತ್ತೆ, ಅಂದರೆ ರಾತ್ರಿ ಒಂದು 7-8 ಗಂಟೆ ತನಕ ಪೂಜೆ ಇರುತ್ತೆ ಮಾರಿಯಮ್ಮನ ದೇವಸ್ಥಾನದಲ್ಲಿ. ಅಮ್ಮನ ಮನೆ ಪಕ್ಕ ಇದೆಯಲ್ಲ ದೇವಸ್ಥಾನ, ಅದೇನೆ. ಹಾಗೆ ನಮ್ಮ ಮನೆ ಮುಂದೆ ಕಾಣುತ್ತಲ್ಲ ಗೋಪುರ. ಇಡೀ ಚನ್ನರಾಯಪಟ್ಟಣದ ಫ್ಯಾಮಿಲಿ ಎಲ್ಲ ಸೇರುತ್ತೆ ಈ ಮಾರಿ ಹಬ್ಬಕ್ಕೆ. ಯಾಕೆಂದರೆ ಇದೇ ಮೂಲ ದೇವರು ಇಲ್ಲೇ ಇರೋದು. ಹಾಗಾಗಿ ಇಡೀ ಚನ್ನರಾಯಪಟ್ಟಣದಲ್ಲಿ ಎಲ್ಲಿ ಮೂಲೆಯಲ್ಲಿ ಎಲ್ಲೇ ಇದ್ದಾರೋ ಅವರೆಲ್ಲ ಸಹ ಇವತ್ತಿನ ದಿನ ಇಲ್ಲಿ ಸೇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಇರುತ್ತೆ. ಕಾರಿಡಕ್ಕೆ ಜಾಗ ಇರಲ್ಲ ಬೆಳಗ್ಗೆ ಹೊತ್ತು ಹೋದರೆ. ಹೇಗೂ ಇಷ್ಟ ತನಕ ಕೆಲಸ ಎಲ್ಲ ಆಯ್ತಲ್ಲ, ಸಂಜೆ ಪೂಜೆನೇ ಮಾಡೋಣ, ಆರಾಮಾಗಿ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆನೇ ಹೋಗೋಕ್ಕಾಗಿಲ್ಲ. ಇದು ಮಾರಿ ಹಬ್ಬದ ವಿಶೇಷ ಬ್ಲಾಗು. ಸರಿ ಫ್ರೆಂಡ್ಸ್, ಇವಾಗ ಅಮ್ಮನ ಮನೆ ಹತ್ರಕ್ಕೆ ಹೋಗ್ತೀನಿ. ಹೋಗಿ ಅಲ್ಲಿ ಮಾರಮ್ಮನ ದೇವಸ್ಥಾನ ಕೈ ಮುಕ್ಕೊಂಡು ಬರ್ತೀನಿ. ಇವತ್ತು ವಿಶೇಷವಾಗಿ ಅವರೆಕಾಳು ಸಾರು, ಮತ್ತು ಅವರೆಕಾಳು, ಕಡಲೆಕಾಳು ಮತ್ತು ತೊಗರಿ ಕಾಳು, 3 ಕಾಳನ್ನು ಹಾಕಿ ಸಾರು ಮಾಡಿ, ಬಸ್ತ್ ಪಲ್ಯ ಮಾಡಿ, ಮತ್ತು ಮುಚ್ಚಂಬಿಟ್ಟು ಮಾಡೋದು ವಿಶೇಷ ನಮ್ಮ ಊರಲ್ಲಿ ಮಾರಿಯಮ್ಮಂಗೆ. ಹಾಗಾಗಿ ಇವತ್ತಿನ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇವತ್ತು ಮಳೆ ಬಂದು ನಿಂತ್ಕತ್ತು. ಜಸ್ಟು ಈಗ ನಿಂತಿದೆ ಮಳೆ, ಅದಕ್ಕೆ ಹೊರಟಿದ್ದೀವಿ. ಒಂದು ಅರ್ಧ ಗಂಟೆ ಬಿಡದೆ ಗುಡುಗು ಸಹಿತ ಮಳೆ. ಅಂದರೆ ಇವತ್ತು ಪಾಪ ಅಲ್ಲಿ ಪೂಜೆಗೆ ಬಂದಿರೋರ ಗತಿ ಏನಾಗಿದೆಯೋ ಗೊತ್ತಿಲ್ಲ. ಹಾಗೆ ಈಗಂತೂ ತಂಬಿಟ್ಟು ಮಾಡೋದು ತುಂಬಾ ಕಮ್ಮಿ ಆಗೋಗಿದೆ. ಆಗ ಮಾರಿ ಹಬ್ಬ ಅಂದರೆ ಎಲ್ಲರ ಮನೇಲೂ ತಂಬಿಟ್ಟು ಮಾಡೋರು. ಈಗ ನಮ್ಮ ಮನೆಗಳಲ್ಲಿ ಯಾರೂ ಮಾಡಿಲ್ಲ. ಇದು ಅಕ್ಕ ನನಗೆ ಅಂತ ತೊಗೊಳ್ಬಂದು ಕೊಟ್ಟಿದ್ದಾಳೆ, ಅದನ್ನೇ ವಿಡಿಯೋ ಮಾಡಿಕೊಂಡೆ. ವಿಶೇಷವಾಗಿ ಮಾರಿ ಹಬ್ಬದಲ್ಲಿ ತಂಬಿಟ್ಟು ಮತ್ತು ಬೇವಿನ ಸೊಪ್ಪು, ಹಾಗೆಯೇ ಸಾಂಬಾರು ಕಾಳನ್ನ ತೊಗೊಂಡೋಗಿ ಮತ್ತು ಎಣ್ಣೆನೆಲ್ಲ ಹರಿಸೋದು ಕೊಟ್ಟಿದ್ವಿ ಮಾರಿಯಮ್ಮನಿಗೆ. ಹಾಗೆ ಈಗ ನಾನು ಪ್ರೀತಿಂಚು ಮಕ್ಕಳೆಲ್ಲ ಕರ್ಕೊಂಡು ಬಂದೆ ಮಾರಿಯಮ್ಮನ ದರ್ಶನ ಮಾಡಲಿಕ್ಕೆ. ನಿಮಗೆ ಫಸ್ಟ್ ಟೈಮ್ ಈ ರೀತಿಯಾಗಿ ಮೊದಲನೇ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಮಾರಿ ಹಬ್ಬ ಅಂತ ಅಂದರೆ ವರ್ಷಕ್ಕೊಂದ್ಸಲ ಮಾರಿಯಮ್ಮನ ಸುಗ್ಗಿ ಅಂತೇಳಿ ಇಡೀ ಊರುಗಳಲ್ಲೇ ಮೊದಲೆಲ್ಲ ತಮಟೆ ಬಾರಿಸೋರು. ಈಗ ಹಂಗೇನಿಲ್ಲ, ಮನೆಗೆ ಬರ್ತಾರೆ. ಅವರೆಕಾಳು, ಅಕ್ಕಿ ಎಲ್ಲನೂ ದೇಣಿಗೆಯಾಗಿ ಕೇಳೋದಕ್ಕೆ ಬರ್ತಾರೆ. ಎಲ್ಲರ ಮನೇಲೂ ಕೈ ಎಣ್ಣೆ ಆಗಿರ್ಬೋದು, ಅಕ್ಕಿ, ಅವರೆಕಾಳೆಲ್ಲ ಕೊಡ್ತಾರೆ. ಇದು ಸಾಮಾನ್ಯವಾಗಿ ಬೆಸ್ತರು ಇಲ್ಲಿ ಮೇಯ್ನಾಗಿ ಪೂಜೆ ಮಾಡೋದು ಮಾರಿಯಮ್ಮನ ಇವತ್ತಿನ ದಿನ ಬಂದು. ಹಾಗಾಗಿ ಅದಾದಮೇಲೆ ಏನಂತ ಅಂದರೆ ವಿಶೇಷವಾಗಿ ಚಾಮ ಕುಣಿತಾ ಇರುತ್ತೆ. ಜೊತೆಗೆ ತಮಟೆ ಸೌಂಡ್ ಕೇಳ್ಬೋದು, ತುಂಬಾ ಚೆಂದ ಅನಿಸುತ್ತೆ. ಇವಾಗ ಪೂಜೆ ಆಯ್ತಾಯ್ತಾ ಸಂಜೆ ಹೊತ್ತು ಒಂದು ಸ್ವಲ್ಪ ಚಾಮನೂ ಕುಣಿಸಿದ್ರು. ಅದನ್ನು ಸಹ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ನಿಮಗೂ ಇಷ್ಟ ಆಗುತ್ತೆ ಅಂತ. ಇವೆಲ್ಲ ಅಪರೂಪಕ್ಕೆ ಸಿಗೋದಲ್ವ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಮಾರಿ ಹಬ್ಬನ ಈ ಥರನೇ ಆಚರಣೆ ಮಾಡೋದು. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಸಂಘಗಳೆಲ್ಲ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಗಂಡು ಮಕ್ಕಳುಗಳೆಲ್ಲ ಸೇರಿಕೊಂಡು ಒಂದು 2-3 ಸಂಘ ಅವರೆಲ್ಲರೂ ಸೇರಿ ಒಂದೊಂದು ಪ್ರೋಗ್ರಾಮ್ ಅಂತ ಮಾಡಿಕೊಂಡು ಎಲ್ಲವನ್ನು ಮಾಡ್ತಾರೆ. ಲಾಸ್ಟ್ ಟೈಮ್ ರಕ್ತದಾನ ಶಿಬಿರ ಮಾಡಿದರು, ಮತ್ತು ಎಲ್ಲ ಹೆಲ್ತ್ ಚೆಕಪ್ ಮಾಡಿಸೋದೆಲ್ಲ ಮಾಡಿದರು. ಈ ಸತಿ ಆ ಥರದ್ದೇನೂ ಮಾಡಿಲ್ಲ, ಬರೀ ಆರ್ಕೆಸ್ಟ್ರಾ ಇಡಿಸಿದ್ರು. ಜೊತೆಗೆ ಇದರ ಚಾಮ ಕುಣಿತ, ಮತ್ತು ನಾಳೆ ಮಾರಿಯಮ್ಮಂದು ಏನಿರುತ್ತೆ, ಈ ಮೆರೆಯೋ ದೇವ್ರು ಇರುತ್ತಲ್ಲ, ಅದನ್ನು ಅವರು ಕೆರೆ ಬೀದಿಯಿಂದ ಬರುತ್ತೆ ಅಲ್ಲಿಗೆ. ಈ ನಮ್ಮ ಬೀದಿಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಈ ವೀರ್ಗಾಸನೆ ಕರೆಸೋರಾಗಿರ್ಬೋದು, ಈ ಗೊಂಬೆಗಳನ್ನೆಲ್ಲ ಕರೆಸೋದು, ಇದೆಲ್ಲ ಮಾಡ್ತಾರೆ ನಾಳೆ. ಅದನ್ನು ಸಹ ನೀವು ನೋಡ್ಬೋದು ಇದೇ ಬ್ಲಾಗಲ್ಲಿ. 2 ವ್ಲಾಗ್ನು ಒಟ್ಟಿಗೆ ಸೇರಿಸಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಚಾಮ ಏನು ಕುಣಿತಾ ಇದೆ ಅಲ್ವಾ, ಈ ಚಾಮ ಕುಣಿವಾಗ ಕೆಲವೊಂದು ಸಣ್ಣ ಸಣ್ಣ ಮಕ್ಕಳುಗಳನ್ನ ಸಹ ಕೈ ಕೊಟ್ಟು ಕುಣಿಸ್ತಾರೆ. ಯಾಕೆಂದರೆ ಮಕ್ಕಳಿಗೆ ಭಯ ಅನ್ನೋದು ಹೋಗುತ್ತೆ ಅಂದ್ಬಿಟ್ಟು ಹಿಂದಿನಿಂದ ಸಣ್ಣ ಸಣ್ಣ ಮಕ್ಕಳನ್ನು ಸಹ ಈ ಚಾಮ ಕುಣಿತದಲ್ಲಿ ಕೊಟ್ಟು ಕುಣಿಸ್ತಾರೆ. ಕೆಲವೊಂದು ಬುದ್ಧಿ ಬಂದಿರೋ ಮಕ್ಕಳುಗಳು ಹೋಗೋಕೆ ಹೆದರ್ಕಂತಾರೆ. ಸಣ್ಣ ಸಣ್ಣ ಮಕ್ಕಳುಗಳು ಆರಾಮಾಗಿ ಹೋಗ್ತವೆ. ಚೆನ್ನಾಗಿ ಅನಿಸುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ಸುಮಾರು ಹೊತ್ತು ಚಾಮ ಕುಣಿತು. ಕೊಡೋಣ ಅಂತ ಹೋದರೆ ಅವರು ಅದಕ್ಕಂತ ರಂಪಾಟ ಮಾಡೋದು,
ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿನ ವಿಶೇಷವಾಗಿ ಬೆಳಗ್ಗೆ ಪೂಜೆ ಮಾಡೋದು ಏನಂತಂದರೆ ರಾತ್ರಿ 10:30ವರೆಗೆ ಬೆಳಗ್ಗೆನೇ ಮರಿ ಕಡ್ದಿರ್ತಾರೆ ದೇವಸ್ಥಾನದಲ್ಲಿ, ಅದನ್ನು ಅಡುಗೆ ಮಾಡಿ ತಲೆಗೆ ತರ್ತಾರೆ ಅಮ್ಮನ ಅಂದರೆ ಮಾರಿ ಹಬ್ಬದಲ್ಲಿ ಮಾತ್ರ ಮಟನ್ ಬೆಳಗ್ಗೆನ ದೇವಸ್ಥಾನದ ಒಳಗಡೆ ತಗೊಂಡೋಗಿ ಎಡೆ ಇಡ್ಬೋದು. ಅದನ್ನು ಅವರು ಪೂಜೆ ಮಾಡಿ ಬಾಯಿ ಕಟ್ಕೊಂಡು ಅವರೇ ಊಟ ಮಾಡೋದು ಪ್ರತಿಕ್ರಿಯೆ. ನಿಮ್ಗಳ ಕಡೆ ಎಲ್ಲ ಹೇಗೆಲ್ಲ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಇದಿಷ್ಟು ನಾನು ತಿಳ್ಕೊಂಡಂಥ ವಿಚಾರಗಳು. ಹಾಗೆ ಮಾರನೇ ದಿನ ಮತ್ತೆ ಚಾಮಕುಂಟೆ ಎಲ್ಲ ಶುರುವಾಗ್ಬಿಟ್ಟಿತ್ತು. ಹಾಗೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ಈ ಅಡ್ಡೆ ದೇವ್ರು ಕರ್ಕೊಂಡ್ಬಂದಿರ್ತಾರಲ್ಲ, ಅದನ್ನು ಎಲ್ಲರ ಮನೆ ಬಾಗಿಲಿಗೂ ಕರ್ಕೊಂಡೋಗಿ ಬಡ್ಲಕ್ಕಿ ಕೊಡೋರು. ಅಮ್ಮ ಮನೆಯೆಲ್ಲ ಮಡ್ಲಕ್ಕಿ ಕೊಡ್ತಾರೆ, ಸೀರೆ ಎಲ್ಲ ತಂದು ಆ ಥರ ಮಡ್ಲಕ್ಕಿ ಕೊಟ್ಟು ಮತ್ತು ಹಣ್ಣು ಕಾಯಿ ಮಾಡಿಸೋರೆಲ್ಲ ಮಾಡಿಸ್ತಾರೆ. ಇಡೀ ನಮ್ಮ ಬೀದಿಲೆಲ್ಲ ತಿರುಗುತ್ತೆ, ಎಲ್ಲರ ಮನೆ ಬಾಗಿಲಿಗೂ ಹೋಗುತ್ತೆ. ಆ ಥರ ಎಲ್ಲ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 11 ಗಂಟೆಗೆಲ್ಲ ಮತ್ತೆ ಚಾಮನ ದೇವರು ಮತ್ತು ಚಾಮ ಒಂಥರ ಆಟ ಆಡೋ ಥರ ಜುಗಲ್ ಬಂದಿತ್ತರ, ಅದನ್ನೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಲಿಕ್ಕೆ ಮಾರನೇ ದಿನ ನೀವು ಸಹ ನೋಡಲಿ ಅಂದ್ಬಿಟ್ಟು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ. ಹಾಗೆಯೇ ಹಳಸಿನಣ್ಣಿನ ಚರ್ಪೆಲ್ಲ ಮಾಡಿ ಈ ಥರ ಮಡೆವು ಅಂತ ಹಾಕ್ತಾರೆ ನಮ್ಮ ಕಡೆ. ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಏನಂತಂದರೆ ಒಬ್ಬೊಬ್ರು ಮನೇಲಿ ಮಾಡಿರ್ತಾರಲ್ಲ, ಕೆಲವೊಬ್ಬರು ತಂದಿರಲ್ಲ, ಹಂಗೆ ಇಟ್ಟಿರ್ತಾರೆ. ಏನಂದರೆ ಚಾಮ ಹೋಗೋವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡಿರುತ್ತೆ, ಇಂಥವ್ರ ಮನೇಲೇ ಮಾಡಿದ್ದಾರೆ ಅಂದ್ಬಿಟ್ಟು. ಅದೆಲ್ಲ ನೋಡೋಕೆ ಒಂಥರ ಚೆಂದ ಅನಿಸುತ್ತೆ. ನಿಮ್ಗಳಿಗೂ ಇಷ್ಟ ಆಗ್ಬೋದು ಅಂತ ಈ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ.
ಇದಿಷ್ಟು ದೇವ್ರ ಮನೆ ಮುಂದೆ ನಡೆದ್ಮೇಲೆ ಇನ್ನು ಅಡ್ಡದೇವ್ರು ಕರ್ಕೊಂಬಂದಿರ್ತಾರಲ್ಲ ಕೆರೆ ಬೀದಿಯಿಂದ ಅಮ್ಮನ ಅಲ್ಲಿ ಕಳಿಸೋ ಸಮಯ ನಾವೆಲ್ಲ ನಮ್ಮ ಬೀದಿಯವ್ರು ನಾವೆಲ್ಲ ಏನಿದ್ದೀವಿ ಬಂದು ಅಮ್ಮನ ಮೆರವಣಿಗೆ ಮೂಲಕ ನಮ್ಮ ಬೀದಿ ಬಿಟ್ಟು ಹೋಗೋವರೆಗೂ ಎಲ್ಲರೂ ಒಂದು ಕಡೆ ಕುತ್ಕೊತೀವಿ. ಹಾಗೆಯೇ ಅಲ್ಲಿ ರೋಡ್ ಶೋಗಳು ಅಂದರೆ ಈಗ ಗೊಂಬೆ ಕುಣಿತಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮತ್ತೆ ನೋಡ್ತಾ ಇದೆಲ್ಲ ದೇವ್ರ ಮುಂದೆ ಮಾಡಿರಲಿಲ್ಲ, ಇಲ್ಲೇ ಮಾಡ್ತಾ ಇರೋದು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಈ ರೀತಿಯಾಗಿ ಅಮ್ಮನ್ನ ಈ ಅಲಂಕಾರ ಮಾಡಿಸಿ ನಮ್ಮ ಬೀದಿಯಿಂದ ಅವ್ರ ಬೀದಿಗೆ ಕಳಿಸ್ಕೊಡ್ತೀವಿ. ತುಂಬ ಖುಷಿಯಾಗುತ್ತೆ. ನಮ್ಮೂರಿನ ಮಾರಿ ಹಬ್ಬ ನೋಡಲಿಕ್ಕೆ ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು. ಟೌನ್ ಫೆಸ್ಟಿವಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಫ್ರೆಂಡ್ಸ್, ಇವತ್ತಿನ ಫೆಸ್ಟಿವಲ್ ಬ್ಲಾಗ್ ಮಾರಿ ಹಬ್ಬದ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.